ಈ ನರಿಂಗಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳು ನಾನು ಬಂದು 2 ವರ್ಷ ಆಯಿತು. ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಎಲ್ಲ ಮೆಂಬರ್ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಯುವಕರೇ. ಹಾಗಾಗಿ ಅವರು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ಫಂಕ್ಷನ್ ಇರಲಿ, ಈ ಪಂಚಾಯಿತಿ ಮಟ್ಟದಲ್ಲಿ ಒಂಥರ ಪಾದರಸರ ಥರ ಓಡಾಡ್ತಿರ್ತಾರೆ. ಹಾಗೆ ಇಲ್ಲಿನ ಈ ಭಾಗದ ಸ್ಪೀಕರ್ ಸರು ಕೂಡ ಅವರು ಪಾದರಸಂಗೆ ಓಡಾಡ್ತಾರೆ. ಹಾಗಾಗಿ ನಾನು ಇಲ್ಲಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ಎಲ್ಲ ಜನರಿಗೆ ಹೇಳೋದು ಮತ್ತು ಯುವಕರು ಯುವತಿಯರಿಗೆ ಹೇಳೋದಷ್ಟೇ, ಮಹಿಳೆಯರಿಗೆ ಹೇಳೋದಷ್ಟೇ, ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತದೆ ಅದನ್ನು ಪಂಚಾಯಿತಿ ಮಟ್ಟದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅವರು ಎಲ್ಲದನ್ನು ಮುತುವರ್ಜಿಯಾಗಿ ನೋಡೋಕ್ಕಾಗಲ್ಲ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಸಣ್ಣ ಮಟ್ಟದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಯಾವ ಒಂದು ಕಾರ್ಯಕ್ರಮ ನಡೀತಿದೆ ಅದಕ್ಕೆ ನಿಮ್ಮ ಪಾಲು ಬೇಕಾಗ್ತದೆ, ನಿಮ್ಮ ಒಂದು ಸಹಮತ ಬೇಕಾಗ್ತದೆ, ನಿಮ್ಮೊಂದು ಕೈ ಜೋಡಣೆ ಬೇಕಾಗ್ತದೆ. ಆವಾಗ ಈ ಪಂಚಾಯಿತಿ ಇನ್ನೂ ಉನ್ನತ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಪ್ರತಿಯೊಂದು ವಿಷಯವಾಗಲಿ, ಕಸದಿಂದ ಆಗಲಿ, ಎಜುಕೇಷನ್ ಆಗಲಿ, ನೋಡಿ ಎಜುಕೇಷನಲ್ಲಿ ನೀವು ತುಂಬ ಇನ್ನೂ ಮುಂದಾಗಬೇಕು. ಮಕ್ಕಳಿಗೆ ತುಂಬ ಎಜುಕೇಟೆಡ್ ಮಾಡಬೇಕು. ಹಾಗೆ ಒಂದು ಉತ್ತಮ ರೀತಿಯ ಹುದ್ದೆಗಳನ್ನು ಪಡೀಲಿಕ್ಕೆ ಎಲ್ಲ ಹಿರಿಯರು ಮತ್ತು ಮಹಿಳೆಯರು ಆ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು. ಪಾಠಗಳನ್ನು ಮನೆಯಲ್ಲಿ ಹೇಳಬೇಕು, ಏನೇನು ಆಗಬೇಕು, ಏನು ಮಾಡಬೇಕು, ಯಾವ ರೀತಿ ನೀವು ಸರಿದಾರಿ ಹೋಗಬೇಕು. ನೋಡಿ ಈ ಭಾಗದಲ್ಲಿ ಕೇರಳ ಬಾರ್ಡರ್ ಇರೋದ್ರಿಂದ ಮಾದಕ ವಸ್ತುಗಳು ತುಂಬ ಇದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ಜಾಗೃತವಾಗಿ ಮನೆಯಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಹೇಳಬೇಕು. ಆ ಒಂದು ನಿಟ್ಟಿನಲ್ಲಿ ಪಂಚಾಯಿತಿಯಲ್ಲಿ ನಮಗೆ ಕೆಲವೊಂದು ಸದಸ್ಯರು ಮತ್ತು ಅಧ್ಯಕ್ಷರು ಕೂಡ ತುಂಬ ಸತಿ ಹೇಳಿದ್ದಾರೆ. ಹಾಗಾಗಿ ನಾನು ಈಗ ಹೇಳೋದಷ್ಟೇ, ಅಭಿವೃದ್ಧಿ ಅಂದರೆ ಪಂಚಾಯಿತಿ ಮಟ್ಟದಲ್ಲಿ ಅವರು ಮಾಡ್ತಿದ್ದಾರೆ, ಆದರೆ ನಿಮ್ಮ ಮನೆಗಳನ್ನು ನೀವು ಅಭಿವೃದ್ಧಿ ಮಾಡ್ಕೋಬೇಕು. ಆವಾಗ ಪಂಚಾಯಿತಿಗೂ ಹೆಸರು ಬರ್ತದೆ, ನಿಮ್ಮ ಮನೆಗೂ ಹೆಸರು ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಇದಕ್ಕೆ ಜಾಗೃತರಾಗಿ ಯಾವುದೇ ಸಮಾಜದಲ್ಲಿ ಕೆಟ್ಟದನ್ನು ನಾವು ಯಾವತ್ತೂ ಖಂಡಿಸಬೇಕು, ಒಳ್ಳೆಯದನ್ನು ನಾವು ಅಭಿವೃದ್ಧಿಪಡಿಸಬೇಕು. ಈ ಒಂದು ಸುಮಾರು ಇವತ್ತು ತುಂಬ ಫಂಕ್ಷನ್ಗಳಿಗೆ, ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳು, ವಿವಿಧ ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳನ್ನು ನೀವು ಉಳಿಸ್ಕೊಂಡು ಮುಂದಿನ ಸಮಾಜವನ್ನು ಮತ್ತು ಈ ಪಂಚಾಯಿತಿಯ ಒಂದು ಉದ್ದೇಶವನ್ನು ಈಡೇರಿಸಬೇಕು ಅಂತ ಎಲ್ಲರಿಗೂ ಕೇಳ್ಕೊಳ್ತೀನಿ. ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಪಂಚಾಯಿತಿಯವರಿಗೂ ಇನ್ನೂ ಒಳ್ಳೆಯದಾಗಲಿ. ಅವರು ತುಂಬ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಎಲ್ಲರೂ ಪಕ್ಷವನ್ನು ಬಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಸಹಕರಿಸಬೇಕು. ಅಭಿವೃದ್ಧಿ ಅಂತ ಬಂದಾಗ ಅದು ಅಭಿವೃದ್ಧಿನೇ, ಯಾರಿಗೆ ಅದು ಒಂದು ಮನೆಗಂತ ಸೀಮಿತ ಅಲ್ಲ, ಎಲ್ಲರಿಗೂ ಸೀಮಿತವಾಗಿರ್ತದೆ. ಹಾಗಾಗಿ ನೀವೆಲ್ಲ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ.